ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಸೊ ಇವತ್ತು ವ್ಲಾಗ್ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಊರಬ್ಬ ಇದೆ. ಸೊ ಊರಬ್ಬ ಇರೋದ್ರಿಂದ ಬೆಳಗ್ಗೆನೇ ಆ ಜೋಶಲ್ಲಿ ಬೇಗ ಎದ್ದು ಎಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ಹೋದ್ವಿ. ಈ ಹಬ್ಬದಲ್ಲಿ ಕೊಂಡ ಕೂಡ ಹಾಕ್ತೀವಿ, ಹಾಗೆ ಕೊಂಡ ಕೂಡ ರೆಡಿಯಾಗಿತ್ತು. ಆಮೇಲೆ ದೇವ್ರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಫ್ರೆಂಡ್ಸ್. ನೋಡೋಕೆ ಎರಡು ಕಣ್ಣು ಸಾಲ್ತಿರ್ಲಿಲ್ಲ. ದೇವ್ರನ್ನ ಮೆರವಣಿಗೆ ಕೂಡ ಮಾಡ್ತೀವಿ. ಆ ಮೆರವಣಿಗೆಯಲ್ಲಿ ನಾವು ಮನೆಯಿಂದ ಆರತಿಗಳನ್ನ ತಗೊಂಡು ಹೋಗಬೇಕು ದೇವಸ್ಥಾನಕ್ಕೆ. ಸೊ ಅದೇ ರೀತಿ ನಾವು ಕೂಡ ಮನೆಯಲ್ಲಿ ಆರತಿಗಳನ್ನ ರೆಡಿ ಮಾಡಿಕೊಂಡು ದೇವರಿಂದ ಹೊರಟ್ವಿ. ಹಾಗೆ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನೀಟಾಗಿ ದೇವ್ರ ದರ್ಶನ ಮಾಡಿಕೊಂಡು ಮನೆಯವರೆಲ್ಲ ತುಂಬ ಖುಷಿಯಾಗಿ ಮನೆ ಕಡೆಗೆ ವಾಪಸ್ ಬಂದ್ವಿ ಫ್ರೆಂಡ್ಸ್. ಆಮೇಲೆ ಅಲ್ಲೇ ಒಂದು ಪಿಕ್ ಕೂಡ ತಗೊಂಡ್ವಿ ಎಲ್ಲರೂ. ಅದಾದ್ಮೇಲೆ ಮನೆಗೆ ಬಂದ್ವಿ. ಆಮೇಲೆ ಮನೆಯಲ್ಲಿ ಅಡುಗೆ ಕೂಡ ರೆಡಿ ಆಗ್ತದೆ. ಅಂದರೆ ಈ ಹಬ್ಬದಲ್ಲಿ ಸ್ಪೆಷಲ್ ಅಂದರೆ ನಾನ್ ವೆಜ್ಜು. ಸೊ ನಾನ್ ವೆಜ್ ನಾವು ಒಂದು ಕ್ಯಾಟ್ರಿಂಗ್ ಕೊಟ್ಟಿದ್ವಿ. ಅವರು ಬಂದು ಇಲ್ಲಿ ಮನೆ ಹತ್ರ ಅಡುಗೆ ಮಾಡಿಕೊಟ್ಟು ಹೋಗ್ತಾರೆ. PK ಕ್ಯಾಟ್ರಿಂಗ್ ಅಂತ. ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ತುಂಬ ಕ್ಲೀನಾಗಿ ಮತ್ತು ಟೇಸ್ಟಿಯಾಗಿ ಅಡುಗೆ ರೆಡಿ ಮಾಡಿಕೊಡ್ತಾರೆ. ನಿಮ್ಗೆ ಯಾರಾದರೂ ಬೇಕಂದ್ರೆ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅದೇ ರೀತಿ ಕೆಲವೊಬ್ಬರು ನಾವು ನಾನ್ ವೆಜ್ ತಿಂದೇ ಇರೋರು ಇದ್ವಿ. ಸೊ ವೆಜ್ ಅವ್ರಿಗೋಸ್ಕರ ಬಾಳೆಕಾಯಿ ಬಜ್ಜಿ ಮತ್ತು ಕೋಸಂಬರಿ ಅನ್ನ ರಸಂ ಮಾಡ್ಕೊಂಡಿದ್ವಿ. ಅದಕ್ಕೆ ನಮ್ಮ ಚಿಕ್ಕಮ್ಮನ ಮಗಳು ಹೇಳ್ತಾ ಇದ್ಲು ವೆಜ್ ಇರೋರ್ಗೆ ಹಿಂಗಿದೆ ಅಂತ. ಹೇಗಿತ್ತಮ್ಮ ಬಿರಿಯಾನಿ? ಹೇಳಂತೆ. ನಮ್ಮೂರಲ್ಲಿ ನಮ್ಮ ತಾತದಿಂದ ಇದು ಮಾಡ್ಕೊಂಬಂದಿರೋ ದೇವರು, ಅದು ನಮ್ಮ ಅಪ್ಪಾರು ಮಾಡ್ಕೊಂಬಂದ್ರು. ಆಮೇಲೆ ನಮ್ಮ ಅಣ್ಣಾರು ಮಾಡ್ಕೊಂಬರ್ತಾವ್ರೆ. ಈಗ ನಮ್ಮ ಅಣ್ಣನ ಮಕ್ಕಳು ಮಾಡ್ತಾವ್ರೆ, ಅವ್ರ ಸೊಸೆದೀರು ಮಾಡ್ತಾವ್ರೆ. ನಾವು ಹೆಣ್ಮಕ್ಳು, ನಮ್ಮ ಗಂಡದಿರು, ನಮ್ಮ ಮಕ್ಕಳು ಎಲ್ಲ ಕರ್ಕೊಂಬಂದು ಎಂಜಾಯ್ ಮಾಡ್ಕೊಂಡು ನಾವು ಇವು ಹಬ್ಬ ಮಾಡ್ತೀವಿ. ಸೂಪರ್ ಗುರು. ಹಾಗೆ ನಮ್ಮ ಚಿಕ್ಕಮ್ಮ ಈ ಹಬ್ಬದ ಬಗ್ಗೆ ಒಂದಷ್ಟು ಹೇಳ್ಕೊಳ್ತಾ ಕೂತಿದ್ರೆ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ದಿನ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಓಕೆ, ಬಾಯ್.